ಡಿಯರ್ ಫ್ರೆಂಡ್ಸ್, ಇವಾಗ ಮೊನ್ನೆ ಒಂದು ಪೇಷಂಟ್ ಬಂದಿದ್ದರು. ತುಂಬ ದಪ್ಪಕ್ಕಿರ್ತಾಯಿದ್ರು. ಎಷ್ಟೋ ಸಲ ಅವ್ರನ್ನ ನೀವು ತೂಕ ಕಡಿಮೆ ಮಾಡ್ತಾನೆ ಎಲ್ಲ ಹೇಳ್ತಾ ಇದ್ದೆ, ಯಾವ ಥರ ಮಾಡಬೇಕೆಲ್ಲ ಅಡ್ವೈಸ್ ಕೊಡ್ತಾಯಿದ್ರೆ ಅವ್ರು ಏನು ಪ್ರಯತ್ನನೂ ಮಾಡಿರಲಿಲ್ಲ. ಆಮೇಲೆ ಒಂದು 6 ತಿಂಗಳಾಗಿತ್ತು ಅವ್ರು ನೋಡಿ ಬಂದರು. ಸ್ಮಾರ್ಟ್ ಟ್ರ್ಯಾಕ್ ಕಾಣಿಸ್ತಾ ಇದ್ರು, ಸಣ್ಣಗಾಗಿದ್ರು ಅಂದ್ಬಿಟ್ಟು ಕಂಗ್ರ್ಯಾಚುಲೇಷನ್ ತುಂಬ ಇದು ಮಾಡ್ತಾರೆ. ನಾನು ಏನು ಮಾಡ್ತಾನೆ ಇಲ್ಲ ಸರ್, ಪ್ರಯತ್ನನೇ ಮಾಡ್ತಾ ಇಲ್ಲ, ಏನಿಲ್ಲ ಇವಾಗ ಹಾಗೆ ಸಣ್ಣಗಾಗ್ತಾ ಇದ್ದೀನಿ ಅಂತ. ಅವಾಗ ನನಗೆ ಗಾಬರಿ ಆಯಿತು. ಅಂದರೆ ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತ. ಅಂದರೆ ನಮ್ಗೇನೋ ತಿಳಿದಿರ, ನಾವೇನೋ ಪ್ರಯತ್ನ ಮಾಡ್ತೀರಾ, ಇದ್ದಕ್ಕಿದ್ದಾಗೆ ತೂಕ ಕಡಿಮೆ ಆಗ್ತಾ ಇದ್ದರೆ ಏನೋ ಕಾಯಿಲೆ ಇದೆ ಅಂತ ಫಸ್ಟು ಥಿಂಕ್ ಮಾಡಬೇಕು. ಅದರಲ್ಲಿ ಮುಖ್ಯವಾದ 3 ಥರ ಕಾಯಿಲೆ ಇರುತ್ತೆ. ನಮಗೆ ನಾವು ಪ್ರಯತ್ನ ಮಾಡ್ತಿರಾನೆ ತೂಕ ಕಡಿಮೆ ಆಗೋದು. ಒಂದು, ನಾನೆಲ್ಲ ಚೆನ್ನಾಗೇ ತಿಂತಾ ಇದ್ದೀನಿ, ನನಗೆ ಹಸು ಕಡಿಮೆ ಆಗಿಲ್ಲ, ಆದರೂ ತೂಕ ಕಡಿಮೆ ಆಗ್ತಾ ಇದೆ ಅಂದರೆ ಅದರಲ್ಲಿ 2 ಕಾರಣ ಇರುತ್ತೆ. ಒಂದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಅಂತ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಅಂತೀವಿ. ಥೈರಾಯ್ಡ್ ಅನ್ನೋ ಒಂದು ಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಅದು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದು ಕೆಟಬಾಲಿಕ್ ಹಾರ್ಮೋನ್ ಅಂತೀವಿ. ಅಂದರೆ ಅದನ್ನೆಲ್ಲ ಬಾಡಿಲಿರೋ ಫ್ಯಾಟ್ನೆಲ್ಲ ತಿನ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ನಮಗೆ ನಾವು ಹಸಿವು ಇರುತ್ತೆ, ತಿಂತಾ ಇರ್ತೀವಿ, ಆದರೂ ಸಣ್ಣಗಾಗ್ತೀವಿ. ಅದೇ ಥರ ಡಯಾಬಿಟಿಸ್ ಇದ್ದರೂ ಕೂಡ ಹಸಿವು ಜಾಸ್ತಿ ಆಗಿರುತ್ತೆ, ಕೆಲವರು ತೂಕ ಕಡಿಮೆ ಆಗ್ತಾ ಇರ್ತಾರೆ. ಸೊ ತೂಕ ಕಡಿಮೆ ಆಗ್ತಾ ಇದ್ದು ಹಸಿವು ಚೆನ್ನಾಗಿದ್ದರೆ ಈ 2 ಕಾರಣಗಳು ಎಕ್ಸ್ಕ್ಲೂಡ್ ಮಾಡಬೇಕಾಗುತ್ತೆ. ಹಸಿವು ಕಡಿಮೆ ಆಗಿದೆ, ನನಗೆ ಇವಾಗ ತುಂಬ ಹಸಿವೇನಾಗ್ತಾ ಇಲ್ಲ, ನಮ್ಗೆ ಆರಾಮಾಗೋಯ್ತು, ಅದಕ್ಕೋಸ್ಕರ ನಾನು ತೂಕ ಕಡಿಮೆ ಈಸಿಯಾಗಿ ಆಗ್ತಾ ಇದೆ, ನಾನು ಕಷ್ಟಪಡ್ತಾ ಇಲ್ಲ, ನಾನೇನು ಕಂಟ್ರೋಲ್ ಮಾಡ್ಕೊತಾ ಇಲ್ಲ, ನನಗೆ ಹಸಿವಾಗ್ತಾ ಇಲ್ಲ. ಅದು ಮಚ್ ಮೋರ್ ಡೇಂಜರಸ್. ಯಾಕೆ ಅಂದರೆ ಹಸಿವು ಕಡಿಮೆ ಆಗಿ ತೂಕನೂ ಕಡಿಮೆ ಆಗ್ತಾ ಇದ್ದರೆ ಯೂಶಲ್ ಆಗಿ ಅದು ಕ್ಯಾನ್ಸರ್ ಕಾಯಿಲೆಗಳಾಗಿರುತ್ತೆ. ಎಲ್ಲ ಕ್ಯಾನ್ಸರ್ ಆಗಿರುತ್ತೆ ಅಂತಲ್ಲ, ಕ್ಯಾನ್ಸರ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಯಾರು ನನಗೆ ಹಸಿವು ಕಡಿಮೆ ಆಗಿದೆ, ತೂಕ ಕಡಿಮೆ ಆಗಿದೆ, ಅದೇ ತೂಕ ಅಂದರೆ ಅರ್ಧ kg 1 kg ಅಂತಲ್ಲ, ನಾವು ಅವರು ಎಷ್ಟು ವೆಯ್ಟ್ ಇದ್ದಾರೋ ಅದರಲ್ಲಿ ಒಂದು 10% ಕಡಿಮೆ ಆಗ್ತಾನೆ, ಜಾಸ್ತಿ ಕಡಿಮೆ ಆಗ್ತಾ ಇದ್ದಾರೆ. ಅಂದರೆ ಒಂದು 80 kg ಇರೋರು 8 kg ಕಡಿಮೆ ಆಗಿದ್ದರೆ ಅದು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತೀವಿ, ಅದು ಇಂಪಾರ್ಟೆಂಟು. ಸೊ ತೂಕ ಅದಾಗದೆ ಕಡಿಮೆ ಆಗ್ತಾ ಇದ್ದರೆ ದಯವಿಟ್ಟು ಹೋಗಿ ಪೂರ್ತಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸುಮ್ಮನೆ ಬರೀ ವೇಯಿಂಗ್ ಮಿಷನ್ನಲ್ಲಿ ತೂಕ ನೋಡೋದಲ್ಲ. ನಿಮ್ಗೆ ಏನೇನು ಕಾಯಿಲೆಗಳಾಗಿರೋ ಚಾನ್ಸಸ್ ಇರುತ್ತೆ ಎಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ಆವಾಗಲೇ ನಾವು ಅದಕ್ಕೆ ಅಷ್ಟು 99% ಗೊತ್ತಾಗುತ್ತೆ ಏನು ಕಾಯಿಲೆ ಅಂತ. ಅದಕ್ಕೆ ಟ್ರೀಟ್ಮೆಂಟ್ ಅರ್ಜೆಂಟಾಗಿ ತೊಗೊಳ್ಳಿ. ವೆಯ್ಟ್ ಮಾಡಿಕೊಂಡು ಆರಾಮಕ್ಕೆ ಸಣ್ಣಗಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಕೂತ್ಕೊಬೇಡಿ.